ವಾಲ್ಮೀಕಿ ನಿಗಮದಲ್ಲಾಗಿರುವಂತ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿ ತನಿಖೆಯಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಮಾಜಿ ಸಚಿವ ಮತ್ತು ಇಡಿ ಕಸ್ಟಡಿಯಲ್ಲಿರುವಂತ ಬಿ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಕೂಡ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತ ನಿವಾಸದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಶಾಂತಿನಗರದ ಕಚೇರಿಗೆ ಅಂದ್ರೆ ಇಡಿ ಕಚೇರಿಗೆ ಮಂಜುಳಾ ಅವರನ್ನ ಕರೆತರಲಾಗಿದೆ. ಕಚೇರಿಯಲ್ಲಿ ಮಂಜುಳಾ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಈ ಅಕ್ರಮದಲ್ಲಿ ಮಂಜುಳಾ ಅವರ ಪಾತ್ರ ಏನು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಅಕ್ರಮದ ಅರಿವು ಮಂಜುಳಾ ಅವರಿಗೂ ಕೂಡ ಇತ್ತ ಅನ್ನುವಂಥ ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. ಕಾರಣ ಕೇಸ್ನಲ್ಲಿ ಪತಿಯನ್ನ ಇಡಿ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಗೊಳಪಡಿಸ್ತಾ ಇದೆ ಕಸ್ಟಡಿಯಲ್ಲಿಟ್ಟು. ಇದರ ಬೆನ್ನಿಗೆ ಅವರ ಪತ್ನಿಯನ್ನ ಕೂಡ ವಿಚಾರಣೆಗೋಸ್ಕರ ವಶಕ್ಕೆ ಪಡೆಯಲಾಗಿದೆ. ಇದೀಗ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ತಮ್ಮ ಪತಿಯ ಅಕ್ರಮ ಚಟುವಟಿಕೆಯ ಬಗ್ಗೆ ಪತ್ನಿಗೂ ಏನಾದರೂ ಮಾಹಿತಿ ಇತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಅದೇ ಕಾರಣಕ್ಕಾಗಿ ಅವರನ್ನ ವಶಕ್ಕೆ ಪಡೆಯಲಾಗಿದೆಯಾ ಅಥವಾ ಮಂಜುಳಾ ಅವರ ಹೆಸರಲ್ಲಿ ಏನಾದರೂ ಹಣ ವರ್ಗಾವಣೆ ಆಗಿದೆಯಾ? ಈ ಕೇಸ್ನಲ್ಲಿ ಕೋಟಿ ಹಣ ವರ್ಗಾವಣೆಯ ಸಂದರ್ಭದಲ್ಲಿ ಮಂಜುಳಾ ಅವರ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ಬಳಸಲಾಗಿತ್ತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ರೈಸ್ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯ ಸದ್ಯ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇಡಿ ಕಚೇರಿಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ನಾಗೇಂದ್ರ ಅರೆಸ್ಟ್ ಆದರೂ ಕಾರಣ ಅವ್ರದ್ದು ನೇರ ಇನ್ವಾಲ್ವ್ಮೆಂಟ್ ಇತ್ತು ಈ ಅಕ್ರಮದಲ್ಲಿ. ಅವರ ಪತ್ನಿಯನ್ನು ವಶಕ್ಕೆ ಪಡೆಯೋದಕ್ಕೆ ಏನು ಕಾರಣ, ಏನು ಕನೆಕ್ಟಿಂಗ್ ದಿ ಡಾಟ್ಸ್ ಏನು? ರಕ್ಷಾತ್, ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಂದ ಕಳೆದ 5 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನಾಗೇಂದ್ರ ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇವತ್ತು ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸಕ್ಕೆ ಹೋಗಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಸದ್ಯ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜುಲೈ 10, 11ನೇ ತಾರೀಕು 2 ದಿನಗಳ ಕಾಲ ಸತತ 42 ತಾಸುಗಳಿಗಿಂತ ಅಧಿಕ ಕಾಲ ನಾಗೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಇಡಿ ಅಧಿಕಾರಿಗಳು ಮಾಡಿದ್ರು. ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡ್ಬಂದು ನಾಗೇಂದ್ರ ಅವರನ್ನ ಜುಲೈ 12ನೇ ತಾರೀಕು ಅರೆಸ್ಟ್ ಮಾಡಿ ಕಳೆದ 5 ದಿನಗಳಿಂದ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ರು. ಈ ಮಧ್ಯ ನಿನ್ನೆ ನಾಗೇಂದ್ರ ಪಿಎಗಳಾದಂತಹ ಹರೀಶ್ ಹಾಗೂ ದೇವೇಂದ್ರಪ್ಪ ಅವರನ್ನು ಕೂಡ ಇಡಿ ಕಚೇರಿಗೆ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಪ್ರಮುಖವಾಗಿ 187 ಕೋಟಿ ಹಣ ಸರ್ಕಾರದ ಟ್ರೆಜರಿ ಅಕೌಂಟ್ ನಿಂದ MG ರಸ್ತೆಯಲ್ಲಿ ಶುರು ಮಾಡಿದಂತಹ ಹೊಸ ಖಾತೆಗೆ ಸುಮಾರು ವರ್ಗಾವಣೆ ಆಗುತ್ತೆ. ಈ ಪೈಕಿ 89 ಕೋಟಿ 73 ಲಕ್ಷ ಹಣ ಬೇನಾಮಿಯಾಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಕ್ಯಾಶ್ನ ಮೂಲಕವಾಗಿ ಆರೋಪಿಗಳು ವಿತ್ಡ್ರಾ ಮಾಡಿರುವಂತದ್ದು ತನಿಖೆ ವೇಳೆ ಸ್ಪಷ್ಟವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಮರ್ಪಕವಾದಂತಹ ಉತ್ತರವನ್ನ ಕೊಡ್ತಿಲ್ಲ. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಯಾಕೆ ವಶಕ್ಕೆ ಪಡೆದು ಇವತ್ತು ಕಚೇರಿಗೆ ಕರ್ಕೊಂಡ್ಬಂದ್ರು ಅಂತೇಳಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳಿಗೆ ಹಣ ವರ್ಗಾವಣೆಯಾದಂತಹ ಅಕೌಂಟ್ಗಳೇನಿದೆ ಪ್ರಮುಖವಾಗಿ ಸುಮಾರು 18 ಅಕೌಂಟ್ಗಳಿಗೆ ಮೊದಲಿಗೆ 89 ಕೋಟಿ 73 ಲಕ್ಷ ಹಣ ವರ್ಗಾವಣೆ ಆಗುತ್ತೆ. ಈ ಪೈಕಿ 18 ಪ್ರೈಮರಿ ಅಕೌಂಟ್ಗಳೇನಿದಾವೆ ಅದರಿಂದ ಸುಮಾರು 200ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹಣ ಸಬ್ ಡಿಸ್ಟ್ರಿಬ್ಯೂಟ್ ಆಗಿರುವಂತದ್ದು. ಅಂದ್ರೆ ತಲಾ 10 ಲಕ್ಷ 15 ಲಕ್ಷ 30 ಲಕ್ಷ ಹೀಗಾಗಿ ಹಣವನ್ನ ವಿಂಗಡಣೆ ಮಾಡಿ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರುವಂತದ್ದು. ವರ್ಗಾವಣೆಯಾದಂತಹ 200 ಅಕೌಂಟ್ಗಳ ಪೈಕಿ ನಾಗೇಂದ್ರ ಅವರ ಸಂಬಂಧಿಕರು ಆಪ್ತರು ಜೊತೆಗೆ ನಾಗೇಂದ್ರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ನೆಕುಂಟಿ ನಾಗರಾಜ್ ಹಾಗೂ ನಾಗೇಂದ್ರ ಅವರ ಸಂಬಂಧಿ ನಾಗೇಶ್ವರ ರಾವ್ ಇವರ ಸಂಬಂಧಿಗಳ ಅಕೌಂಟ್ಗಳು ಕೂಡ ಇದೆ ಅನ್ನೋ ಮಾಹಿತಿಯನ್ನ ಸದ್ಯ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಜೊತೆಗೆ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರ ಪಾತ್ರ ಏನು ಪ್ರಕರಣದಲ್ಲಿ ಅಂತೇಳಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇದುವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಪತ್ನಿಯ ಪಾತ್ರದ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟತೆ ಹೊರಗಡೆ ಬರ್ತಿಲ್ಲ. ಆದ್ರೆ ಬೇನಾಮಿ ಅಕೌಂಟ್ಗಳ ಮೂಲಕವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು ಪ್ರಕರಣದಲ್ಲಿ ಸ್ಪಷ್ಟವಾಗಿರೋದ್ರ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ಪತ್ನಿಯ ಹೆಸರಲ್ಲಿ ಏನಾದರೂ ಬೇನಾಮಿ ಅಕೌಂಟ್ಗಳನ್ನು ತೆರೆಯಲಾಗಿತ್ತಾ ಅಥವಾ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರ ಸಂಬಂಧಿಕರ ಹೆಸರಲ್ಲಿ ಏನಾದರೂ ಹಣ ವರ್ಗಾವಣೆ ಆಗಿದೆಯಾ ಅನ್ನೋ ಶಂಕೆ ಮೇಲೆಗೆ ಸದ್ಯ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ನಿನ್ನೆ ನಾಗೇಂದ್ರ ಅವರ ಪಿಎಗಳಾದಂತಹ ಹರೀಶ್ ಹಾಗೂ ದೇವೇಂದ್ರಪ್ಪ ಅವರನ್ನ ಸತತ 5 ತಾಸುಗಳಿಗಿಂತ ಅಧಿಕ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ನೆಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಅವರು ಈ ಸಿಬಿಐ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಸದ್ಯ ಪ್ರಕರಣದಲ್ಲಿ ನೆಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಹಾಗೂ ಸತ್ಯನಾರಾಯಣ ವರ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ರಾಜ್ಯದ SIT ಪೊಲೀಸರು ಮಾಡಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ನೆಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಹಾಗೂ ಸತ್ಯನಾರಾಯಣ ವರ್ಮ ಅವರನ್ನ
ಜೈಲಿನಲ್ಲಿ ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಸಿಬಿಐ ಅಧಿಕಾರಿಗಳು ಮಾಡಿದ್ರು. ಸಿಬಿಐ ಅಧಿಕಾರಿಗಳು ಯಾವಾಗ ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ ರಾವ್ ಹಾಗೂ ಸತ್ಯನಾರಾಯಣ ವರ್ಮಾ ಪ್ರಮುಖವಾಗಿ ಏನು 89 ಕೋಟಿ 73 ಲಕ್ಷ ಹಣ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ಹಣ ಹೈದರಾಬಾದ್ನ ಬ್ಯಾಂಕ್ಗಳಿಗೆ ಹೋಗುತ್ತೆ. ಆ ಬ್ಯಾಂಕ್ನ ಏನೊಂದು ಸಂಸ್ಥಾಪಕ ಇದೆ ಸತ್ಯನಾರಾಯಣ ವರ್ಮಾ ಸಿಬಿಐ ವಿಚಾರಣೆ ವೇಳೆಯಲ್ಲಿ ನಾಗೇಂದ್ರ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಜೊತೆಗೆ ನೆಕ್ಕುಂಟಿ ನಾಗರಾಜ್ ಅವರು ಕೂಡ ನಾಗೇಂದ್ರ ಅವರ ಹಣತೆ ಅಂತ ಎಲ್ಲವೂ ಕೂಡ ಆಗಿದ್ದು ಅಂತೇಳಿ ಯಾವಾಗ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಈ ವಿಚಾರ ಅವರ ಪಿಎಗಳಾದಂತಹ ಹರೀಶ್ ಹಾಗೂ ದೇವೇಂದ್ರಪ್ಪ ಅವ್ರಿಗೂ ಕೂಡ ಗೊತ್ತಿತ್ತು ಅನ್ನೋ ಮಾಹಿತಿಯನ್ನ ಸಿಬಿಐ ಅಧಿಕಾರಿಗಳ ಮುಂದೆ ಬಾಯ್ಬಿಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದ್ ಕಡೆ ಹರೀಶ್ ಹಾಗೂ ದೇವೇಂದ್ರಪ್ಪ ಅವರ ವಿಚಾರಣೆ ಆಗುತ್ತೆ. ಜೊತೆಗೆ ಇವತ್ತು ಅವರ ಪತ್ನಿ ಮಂಜುಳಾ ಅವರನ್ನ ಕರೆದು ವಿಚಾರಣೆಯನ್ನ ಶುರು ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.